ಪುರುಷನ ನಿಜವಾದ ಶಕ್ತಿ ಅಡಗಿರುವುದು ವಿಲ್ವಿದ್ಯೆಯಲ್ಲಿ ಅಲ್ಲ, ಅದು ಮುಷ್ಟಿಯುದ್ಧ, ಗದೆಯುದ್ಧ ಮತ್ತು ಬರಿಗೈ ಯುದ್ಧ. ನೋಡೋಣ ಮಹಾಭಾರತದಲ್ಲಿ 10 ಶಕ್ತಿಶಾಲಿ ಬಲಶಾಲಿ ವೀರರು ಯಾರಂತ. 10ನೇ ಸ್ಥಾನದಲ್ಲಿ ಬರ್ತಾರೆ ಆಲಂಬುಷ. ಆಲಂಬುಷ ಮಹಾಭಾರತ ಯುದ್ಧದಲ್ಲಿ ಕೌರವರ ಪಾಳ್ಯದಲ್ಲಿ ಯುದ್ಧ ಮಾಡಿದ್ದ. ಇವನನ್ನ ಘಟೋತ್ಕಚ ಕೊಲ್ತಾನೆ. ಆದರೆ ಘಟೋತ್ಕಚ ಮತ್ತು ಆಲಂಬುಷನ ಯುದ್ಧ ಸಾಕ್ಷಾತ್ ದುರ್ಯೋಧನ ಮತ್ತು ಭೀಮನ ಯುದ್ಧದಂತೆ ಅಥವಾ ಕರ್ಣಾರ್ಜುನರ ಯುದ್ಧದಂತೆ ತುಂಬಾ ಘನಘೋರವಾಗಿತ್ತು. ಅಷ್ಟು ಶಕ್ತಿಶಾಲಿಯಾಗಿದ್ದ ಆಲಂಬುಷ. 9ನೇ ಸ್ಥಾನದಲ್ಲಿ ಬರ್ತಾನೆ ಶಲ್ಯ. ಶಲ್ಯ ಗದ ಯುದ್ಧದಲ್ಲಿ ಭೀಮ ಮತ್ತು ದುರ್ಯೋಧನನಿಗೆ ಸಮನಾಗಿದ್ದ. ಮತ್ತು 9ನೇ ಸ್ಥಾನದಲ್ಲಿ ಬರ್ತಾನೆ ಹಿಡಿಂಬ. ಹಿಡಿಂಬ ಕಾಮ್ಯಕವನದ ಅಧಿಪತಿಯಾಗಿದ್ದ. ಇವನ ತಂಗಿ ಹಿಡಿಂಬೆಯನ್ನೇ ಭೀಮ ಮದುವೆ ಆಗೋದು. ಹಿಡಿಂಬನನ್ನ ಕೊಂದು ನಂತರ ಹಿಡಿಂಬೆಯನ್ನ ಭೀಮ ಮದುವೆ ಆಗ್ತಾನೆ. ಇವನಿಗೆ ಹುಟ್ಟಿದ ಮಗನೇ ಘಟೋತ್ಕಚ. ಮತ್ತು 8ನೇ ಸ್ಥಾನದಲ್ಲಿ ಬರ್ತಾನೆ ಬಕಾಸುರ. ಬಕಾಸುರ ಏಕಚಕ್ರ ನಗರದಲ್ಲಿ ವಾಸಿಸುತ್ತಿದ್ದ ಒಬ್ಬ ನರಭಕ್ಷಕ ರಾಕ್ಷಸ. ಇವನನ್ನ ಭೀಮ ಮರ, ಕಲ್ಲು, ಬಂಡೆ ಮತ್ತು ಕೊನೆಗೆ ಮಲ್ಲ ಯುದ್ಧ ಮಾಡಿ ಅವನ ಬೆನ್ನು ಮೂಳೆ ಮುರಿದು ಕೊಲ್ತಾನೆ. ಮತ್ತು 8ನೇ ಸ್ಥಾನದಲ್ಲಿ ಬರ್ತಾನೆ ಕೀಚಕ. ಕೀಚಕ ವಿರಾಟ ದೇಶದ ಸೇನಾಧಿಪತಿ. ಇವನ ಬಾಹುಬಲ ಎಷ್ಟಿತ್ತೆಂದರೆ ಇವನ ಬಾಹುಬಲಕ್ಕೆ ಹೆದರಿಯೇ ಯಾವುದೇ ರಾಜರು ವಿರಾಟದ ದೇಶದ ಮೇಲೆ ಯುದ್ಧಕ್ಕೆ ಬರ್ತಿರ್ಲಿಲ್ಲ. ಇವನನ್ನ ಭೀಮ ಅಜ್ಞಾತವಾಸದ ಕಾಲದಲ್ಲಿ ಮಲ್ಲ ಯುದ್ಧ ಮಾಡಿ ಕೊಂದು ಮುಗಿಸ್ತಾನೆ. ಮತ್ತು 7ನೇ ಸ್ಥಾನದಲ್ಲಿ ಬರ್ತಾನೆ ಭೀಮಪುತ್ರ ಘಟೋತ್ಕಚ. ಇವನ ಬಾಹುಗಳಲ್ಲಿ 1000 ಆನೆಗಳ ಬಲವಿತ್ತು ಮತ್ತು ತಾಯಿಯ ರಾಕ್ಷಸಿಯ ಶಕ್ತಿ ಕೂಡ ಇವನ ಬಾಹುಗಳಲ್ಲಿತ್ತು. ಇವನನ್ನ ಕರ್ಣ ಶಕ್ತಿ ಆಯುಧ ಬಳಸಿ 14ನೇ ದಿನದ ರಾತ್ರಿ ಯುದ್ಧದಲ್ಲಿ ಕೊಲ್ತಾನೆ.